ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ಗಾಗಿ ಒದ್ದಾಟ ಆಗ್ತಾ ಇದೆ. ಅವರ ಪರ ಸಿವಿ ನಾಗೇಶ್ ಅವರು ನಿರಂತರವಾಗಿ ವಾದ ಮಾಡ್ತಿದ್ದಾರೆ. ಹೈಕೋರ್ಟ್ನಲ್ಲಿ ಇವತ್ತು ಎಸ್ಪಿಪಿ ಅವರ ಪ್ರತಿವಾದ ಕೂಡ ಬಾಕಿ ಉಳ್ಕೊಂಡಿದೆ. ಹಾಗಾಗಿ ಶುಭ ಶುಕ್ರವಾರ ಆಗಬಹುದಾ ನಟ ದರ್ಶನ್ ಅವರಿಗೆ ಈ ದಿನ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಏನಾಗುತ್ತೆ ಕೊಲೆ ಆರೋಪಿ ರೆಗ್ಯುಲರ್ ಬೇಲ್ ಭವಿಷ್ಯ? ಕೆಲವೇ ಕ್ಷಣಗಳಲ್ಲಿ ದರ್ಶನ್ ರೆಗ್ಯುಲರ್ ಬೇಲ್ ವಿಚಾರಣೆ ಕೂಡ ಪ್ರಾರಂಭ ಆಗುತ್ತೆ. ರೆಗ್ಯುಲರ್ ಬೇಲ್ ವಿರೋಧಿಸಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಬಲ ಪ್ರತಿವಾದವನ್ನ ಕೂಡ ಮಂಡಿಸಲಿದ್ದಾರೆ. ಜಾಮೀನಿಗಾಗಿ ಬೆಂಕಿ ವಾದವನ್ನ ಸಿವಿ ನಾಗೇಶ್ ಅವರು ಮಾಡಿದ್ದಾರೆ. ಸಿವಿ ನಾಗೇಶ್ ಅವರ ವಾದ ಕೇಳಿಸಿಕೊಂಡಂತಹ ದರ್ಶನ್ ಅಭಿಮಾನಿಗಳು ನಮ್ಮ ಅಣ್ಣನಿಗೆ ರೆಗ್ಯುಲರ್ ಬೇಲ್ ಸಿಗುತ್ತೆ ಮತ್ತೆ ವಾಪಸ್ ಜೈಲಿಗೆ ಹೋಗೋದಿಲ್ಲ ಅಂತ ಭಾವಿಸಿದ್ದಾರೆ. ಆದರೆ ನಾನು ಆಗ್ಲೇ ಹೇಳಿದೆ ಇನ್ನೂ ಕೂಡ ಪಿಕ್ಚರ್ ಬಾಕಿ ಇದೆ ಅಂತ. ಎಸ್ಪಿಪಿ ಅವರ ಪ್ರತಿವಾದದ ಮೇಲೆ ನಟ ದರ್ಶನ್ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ನಾಗೇಶ್ ಅವರ ವಾದ ಏನಿತ್ತಲ್ಲ ಅಷ್ಟಕ್ಕೂ ಕೂಡ ಕೌಂಟರ್ ಕೊಡೋದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಬಹಳ ಕುತೂಹಲ ಇದೆ. ಶುಕ್ರವಾರ ಶುಭ ಆಗಬಹುದಾ ನಟ ದರ್ಶನ್ ಅವರಿಗೆ ಅಥವಾ ಅಶುಭ ಆಗಬಹುದಾ ಅಂತ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ಪ್ರಾರಂಭ ಆಗುತ್ತೆ. ಈ ಹಿಂದೆ ಸಿವಿ ನಾಗೇಶ್ ಅವರ ವಾದ ಆಗಿದೆ. ಇದಕ್ಕೆ ಕೌಂಟರ್ ಅಟ್ಯಾಕ್ ಇವತ್ತು ಎಸ್ಪಿಪಿ ಅವರಿಂದ. ನಿಮಗೆಲ್ಲ ಗೊತ್ತು, ಮಧ್ಯಂತರ ಬೇಲ್ ಮೇಲೆ ನಟ ದರ್ಶನ್ ಅವರು ಹೊರಗಡೆ ಇರೋದು. ಅದು ಕೂಡ ಬೆನ್ನು ನೋವಿನ ಸಮಸ್ಯೆ ಹೇಳಿದ್ರು. ತತ್ಕ್ಷಣಕ್ಕೆ ಸರ್ಜರಿ ಆಗಲೇಬೇಕು ಅಂತ ಹೇಳಿದ್ರು. ಬಟ್ ಇಲ್ಲಿ ತನಕ ಸರ್ಜರಿ ಆಗಲೇ ಇಲ್ಲ. ಇದೆಲ್ಲವನ್ನ ಕೂಡ ಕೋರ್ಟ್ ಗಮನಿಸ್ತಾ ಇರುತ್ತೆ ಅನ್ನುವಂತಹ ವಿಚಾರ. ಹಾಗಾಗಿ ರೆಗ್ಯುಲರ್ ಬೇಲ್ಗೆ ಇದು ಕೂಡ ಕಂಟಕ ಆಗುವ ಸಾಧ್ಯತೆ ಇದೆ ಅಂತ ಕೆಲವರು ವಿಶ್ಲೇಷಣೆ ಕೂಡ ಮಾಡಿದ್ದು ಉಂಟು. ಹಾಗಾಗಿ ಕೋರ್ಟ್ ಯಾವ ರೀತಿ ಇದನ್ನ ನೋಡುತ್ತೆ ಅನ್ನೋದು ಬಹಳ ಕುತೂಹಲ. ಸಿವಿ ನಾಗೇಶ್ ಅವರ ವಾದ ಹೇಗಿತ್ತು ಅಂತ ಅಂದ್ರೆ ಕಿಡ್ನಾಪೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ವಾದ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಎಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ ವಾದ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರ ಪಾತ್ರನೇ ಇಲ್ಲ ಅನ್ನುವಂತಹ ವಾದ. ಹಾಗಾಗಿ ಎಸ್ಪಿಪಿ ಅವರ ಕೌಂಟರ್ ಹೇಗಿರುತ್ತೆ ಕಾದು ನೋಡೋಣ. ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ಗಾಗಿ ಒದ್ದಾಟ ಆಗ್ತಾ ಇದೆ. ಅವರ ಪರ ಸಿವಿ ನಾಗೇಶ್ ಅವರು ನಿರಂತರವಾಗಿ ವಾದ ಮಾಡ್ತಿದ್ದಾರೆ. ಹೈಕೋರ್ಟ್ನಲ್ಲಿ ಇವತ್ತು ಎಸ್ಪಿಪಿ ಅವರ ಪ್ರತಿವಾದ ಕೂಡ ಬಾಕಿ ಉಳ್ಕೊಂಡಿದೆ. ಹಾಗಾಗಿ ಶುಭ ಶುಕ್ರವಾರ ಆಗಬಹುದಾ ನಟ ದರ್ಶನ್ ಅವರಿಗೆ ಈ ದಿನ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಏನಾಗುತ್ತೆ ಕೊಲೆ ಆರೋಪಿ ರೆಗ್ಯುಲರ್ ಬೇಲ್ ಭವಿಷ್ಯ? ಕೆಲವೇ ಕ್ಷಣಗಳಲ್ಲಿ ದರ್ಶನ್ ರೆಗ್ಯುಲರ್ ಬೇಲ್ ವಿಚಾರಣೆ ಕೂಡ ಪ್ರಾರಂಭ ಆಗುತ್ತೆ. ರೆಗ್ಯುಲರ್ ಬೇಲ್ ವಿರೋಧಿಸಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಬಲ ಪ್ರತಿವಾದವನ್ನ ಕೂಡ ಮಂಡಿಸಲಿದ್ದಾರೆ. ಜಾಮೀನಿಗಾಗಿ ಬೆಂಕಿ ವಾದವನ್ನ ಸಿವಿ ನಾಗೇಶ್ ಅವರು ಮಾಡಿದ್ದಾರೆ. ಸಿವಿ ನಾಗೇಶ್ ಅವರ ವಾದ ಕೇಳಿಸಿಕೊಂಡಂತಹ ದರ್ಶನ್ ಅಭಿಮಾನಿಗಳು ನಮ್ಮ ಅಣ್ಣನಿಗೆ ರೆಗ್ಯುಲರ್ ಬೇಲ್ ಸಿಗುತ್ತೆ ಮತ್ತೆ ವಾಪಸ್ ಜೈಲಿಗೆ ಹೋಗೋದಿಲ್ಲ ಅಂತ ಭಾವಿಸಿದ್ದಾರೆ. ಆದರೆ ನಾನು ಆಗ್ಲೇ ಹೇಳಿದೆ ಇನ್ನೂ ಕೂಡ ಪಿಕ್ಚರ್ ಬಾಕಿ ಇದೆ ಅಂತ. ಎಸ್ಪಿಪಿ ಅವರ ಪ್ರತಿವಾದದ ಮೇಲೆ ನಟ ದರ್ಶನ್ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ನಾಗೇಶ್ ಅವರ ವಾದ ಏನಿತ್ತಲ್ಲ ಅಷ್ಟಕ್ಕೂ ಕೂಡ ಕೌಂಟರ್ ಕೊಡೋದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಬಹಳ ಕುತೂಹಲ ಇದೆ. ಶುಕ್ರವಾರ ಶುಭ ಆಗಬಹುದಾ ನಟ ದರ್ಶನ್ ಅವರಿಗೆ ಅಥವಾ ಅಶುಭ ಆಗಬಹುದಾ ಅಂತ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ಪ್ರಾರಂಭ ಆಗುತ್ತೆ. ಈ ಹಿಂದೆ ಸಿವಿ ನಾಗೇಶ್ ಅವರ ವಾದ ಆಗಿದೆ. ಇದಕ್ಕೆ ಕೌಂಟರ್ ಅಟ್ಯಾಕ್ ಇವತ್ತು ಎಸ್ಪಿಪಿ ಅವರಿಂದ. ನಿಮಗೆಲ್ಲ ಗೊತ್ತು, ಮಧ್ಯಂತರ ಬೇಲ್ ಮೇಲೆ ನಟ ದರ್ಶನ್ ಅವರು ಹೊರಗಡೆ ಇರೋದು. ಅದು ಕೂಡ ಬೆನ್ನು ನೋವಿನ ಸಮಸ್ಯೆ ಹೇಳಿದ್ರು. ತತ್ಕ್ಷಣಕ್ಕೆ ಸರ್ಜರಿ ಆಗಲೇಬೇಕು ಅಂತ ಹೇಳಿದ್ರು. ಬಟ್ ಇಲ್ಲಿ ತನಕ ಸರ್ಜರಿ ಆಗಲೇ ಇಲ್ಲ. ಇದೆಲ್ಲವನ್ನ ಕೂಡ ಕೋರ್ಟ್ ಗಮನಿಸ್ತಾ ಇರುತ್ತೆ ಅನ್ನುವಂತಹ ವಿಚಾರ. ಹಾಗಾಗಿ ರೆಗ್ಯುಲರ್ ಬೇಲ್ಗೆ ಇದು ಕೂಡ ಕಂಟಕ ಆಗುವ ಸಾಧ್ಯತೆ ಇದೆ ಅಂತ ಕೆಲವರು ವಿಶ್ಲೇಷಣೆ ಕೂಡ ಮಾಡಿದ್ದು ಉಂಟು. ಹಾಗಾಗಿ ಕೋರ್ಟ್ ಯಾವ ರೀತಿ ಇದನ್ನ ನೋಡುತ್ತೆ ಅನ್ನೋದು ಬಹಳ ಕುತೂಹಲ. ಸಿವಿ ನಾಗೇಶ್ ಅವರ ವಾದ ಹೇಗಿತ್ತು ಅಂತ ಅಂದ್ರೆ ಕಿಡ್ನಾಪೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ವಾದ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಎಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ ವಾದ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರ ಪಾತ್ರನೇ ಇಲ್ಲ ಅನ್ನುವಂತಹ ವಾದ. ಹಾಗಾಗಿ ಎಸ್ಪಿಪಿ ಅವರ ಕೌಂಟರ್ ಹೇಗಿರುತ್ತೆ ಕಾದು ನೋಡೋಣ. ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ಗಾಗಿ ಒದ್ದಾಟ ಆಗ್ತಾ ಇದೆ. ಅವರ ಪರ ಸಿವಿ ನಾಗೇಶ್ ಅವರು ನಿರಂತರವಾಗಿ ವಾದ ಮಾಡ್ತಿದ್ದಾರೆ. ಹೈಕೋರ್ಟ್ನಲ್ಲಿ ಇವತ್ತು ಎಸ್ಪಿಪಿ ಅವರ ಪ್ರತಿವಾದ ಕೂಡ ಬಾಕಿ ಉಳ್ಕೊಂಡಿದೆ. ಹಾಗಾಗಿ ಶುಭ ಶುಕ್ರವಾರ ಆಗಬಹುದಾ ನಟ ದರ್ಶನ್ ಅವರಿಗೆ ಈ ದಿನ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಏನಾಗುತ್ತೆ ಕೊಲೆ ಆರೋಪಿ ರೆಗ್ಯುಲರ್ ಬೇಲ್ ಭವಿಷ್ಯ? ಕೆಲವೇ ಕ್ಷಣಗಳಲ್ಲಿ ದರ್ಶನ್ ರೆಗ್ಯುಲರ್ ಬೇಲ್ ವಿಚಾರಣೆ ಕೂಡ ಪ್ರಾರಂಭ ಆಗುತ್ತೆ. ರೆಗ್ಯುಲರ್ ಬೇಲ್ ವಿರೋಧಿಸಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಬಲ ಪ್ರತಿವಾದವನ್ನ ಕೂಡ ಮಂಡಿಸಲಿದ್ದಾರೆ. ಜಾಮೀನಿಗಾಗಿ ಬೆಂಕಿ ವಾದವನ್ನ ಸಿವಿ ನಾಗೇಶ್ ಅವರು ಮಾಡಿದ್ದಾರೆ.
ಸಿ.ವಿ. ನಾಗೇಶ್ ಅವರ ವಾದ ಕೇಳಿಸ್ಕೊಂಡಂತಹ ದರ್ಶನ್ ಅಭಿಮಾನಿಗಳು ನಮ್ಮ ಅಣ್ಣನಿಗೆ ರೆಗ್ಯುಲರ್ ಬೇಲ್ ಸಿಗುತ್ತೆ ಮತ್ತೆ ವಾಪಸ್ ಜೈಲಿಗೆ ಹೋಗೋದಿಲ್ಲ ಅಂತ ಭಾವಿಸಿದ್ದಾರೆ. ಆದರೆ ನಾನಾಗ್ಲೇ ಹೇಳಿದೆ ಇನ್ನೂ ಕೂಡ ಪಿಕ್ಚರ್ ಬಾಕಿ ಇದೆ ಅಂತ. SPP ಅವರ ಪ್ರತಿವಾದದ ಮೇಲೆ ನಟ ದರ್ಶನ್ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ನಾಗೇಶ್ ಅವರ ವಾದ ಏನಿತ್ತಲ್ಲ ಅಷ್ಟಕ್ಕೂ ಕೂಡ ಕೌಂಟರ್ ಕೊಡೋದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಬಹಳ ಕುತೂಹಲ ಇದೆ. ಶುಕ್ರವಾರ ಶುಭ ಆಗಬಹುದಾ ನಟ ದರ್ಶನ್ ಅವ್ರಿಗೆ ಅಥವಾ ಅಶುಭ ಆಗಬಹುದಾ ಅಂತ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ನಲ್ಲಿ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ಪ್ರಾರಂಭ ಆಗುತ್ತೆ. ಈ ಹಿಂದೆ ಸಿ.ವಿ. ನಾಗೇಶ್ ಅವರ ವಾದ ಆಗಿದೆ. ಇದಕ್ಕೆ ಕೌಂಟರ್ ಅಟ್ಯಾಕ್ ಇವತ್ತು SPP ಅವರಿಂದ. ನಿಮಗೆಲ್ಲ ಗೊತ್ತು, ಮಧ್ಯಂತರ ಬೇಲ್ ಮೇಲೆ ನಟ ದರ್ಶನ್ ಅವರು ಹೊರಗಡೆ ಇರೋದು. ಅದು ಕೂಡ ಬೆನ್ನು ನೋವಿನ ಸಮಸ್ಯೆ ಹೇಳಿದ್ರು. ತತ್ಕ್ಷಣಕ್ಕೆ ಸರ್ಜರಿ ಆಗಲೇಬೇಕು ಅಂತ ಹೇಳಿದ್ರು. ಬಟ್ ಇಲ್ಲಿ ತನಕ ಸರ್ಜರಿ ಆಗಲೇ ಇಲ್ಲ. ಇದೆಲ್ಲವನ್ನ ಕೂಡ ಕೋರ್ಟ್ ಗಮನಿಸ್ತಾ ಇರುತ್ತೆ ಅನ್ನುವಂತಹ ವಿಚಾರ. ಹಾಗಾಗಿ ರೆಗ್ಯುಲರ್ ಬೇಲ್ಗೆ ಇದು ಕೂಡ ಕಂಟಕ ಆಗುವ ಸಾಧ್ಯತೆ ಇದೆ ಅಂತ ಕೆಲವರು ವಿಶ್ಲೇಷಣೆ ಕೂಡ ಮಾಡಿದ್ದು ಉಂಟು. ಹಾಗಾಗಿ ಕೋರ್ಟ್ ಯಾವ ರೀತಿ ಇದನ್ನ ನೋಡುತ್ತೆ ಅನ್ನೋದು ಬಹಳ ಕುತೂಹಲ. ಸಿ.ವಿ. ನಾಗೇಶ್ ಅವರ ವಾದ ಹೇಗಿತ್ತು ಅಂತ ಅಂದ್ರೆ ಕಿಡ್ನಾಪೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ವಾದ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಎಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ ವಾದ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರ ಪಾತ್ರನೇ ಇಲ್ಲ ಅನ್ನುವಂತಹ ವಾದ. ಹಾಗಾಗಿ SPP ಅವರ ಕೌಂಟರ್ ಹೇಗಿರುತ್ತೆ ಕಾದ್ ನೋಡೋಣ. ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ಗಾಗಿ ಒದ್ದಾಟ ಆಗ್ತಾ ಇದೆ. ಅವರ ಪರ ಸಿ.ವಿ. ನಾಗೇಶ್ ಅವರು ನಿರಂತರವಾಗಿ ವಾದ ಮಾಡ್ತಿದ್ದಾರೆ. ಹೈಕೋರ್ಟ್ ನಲ್ಲಿ ಇವತ್ತು SPP ಅವರ ಪ್ರತಿವಾದ ಕೂಡ ಬಾಕಿ ಉಳ್ಕೊಂಡಿದೆ. ಹಾಗಾಗಿ ಶುಕ್ರವಾರ ಆಗಬಹುದಾ ನಟ ದರ್ಶನ್ ಅವರಿಗೆ ಈ ದಿನ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಏನಾಗುತ್ತೆ ಕೊಲೆ ಆರೋಪಿ ರೆಗ್ಯುಲರ್ ಬೇಲ್ ಭವಿಷ್ಯ? ಕೆಲವೇ ಕ್ಷಣಗಳಲ್ಲಿ ದರ್ಶನ್ ರೆಗ್ಯುಲರ್ ಬೇಲ್ ವಿಚಾರಣೆ ಕೂಡ ಪ್ರಾರಂಭ ಆಗುತ್ತೆ. ರೆಗ್ಯುಲರ್ ಬೇಲ್ ವಿರೋಧಿಸಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಬಲ ಪ್ರತಿವಾದವನ್ನ ಕೂಡ ಮಂಡಿಸಲಿದ್ದಾರೆ. ಜಾಮೀನಿಗಾಗಿ ಬೆಂಕಿ ವಾದವನ್ನ ಸಿ.ವಿ. ನಾಗೇಶ್ ಅವರು ಮಾಡಿದ್ದಾರೆ. ಸಿ.ವಿ. ನಾಗೇಶ್ ಅವರ ವಾದ ಕೇಳಿಸ್ಕೊಂಡಂತಹ ದರ್ಶನ್ ಅಭಿಮಾನಿಗಳು ನಮ್ಮ ಅಣ್ಣನಿಗೆ ರೆಗ್ಯುಲರ್ ಬೇಲ್ ಸಿಗುತ್ತೆ ಮತ್ತೆ ವಾಪಸ್ ಜೈಲಿಗೆ ಹೋಗೋದಿಲ್ಲ ಅಂತ ಭಾವಿಸಿದ್ದಾರೆ. ಆದರೆ ನಾನಾಗ್ಲೇ ಹೇಳಿದೆ ಇನ್ನೂ ಕೂಡ ಪಿಕ್ಚರ್ ಬಾಕಿ ಇದೆ ಅಂತ. SPP ಅವರ ಪ್ರತಿವಾದದ ಮೇಲೆ ನಟ ದರ್ಶನ್ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ನಾಗೇಶ್ ಅವರ ವಾದ ಏನಿತ್ತಲ್ಲ ಅಷ್ಟಕ್ಕೂ ಕೂಡ ಕೌಂಟರ್ ಕೊಡೋದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಬಹಳ ಕುತೂಹಲ ಇದೆ. ಶುಕ್ರವಾರ ಶುಭ ಆಗಬಹುದಾ ನಟ ದರ್ಶನ್ ಅವ್ರಿಗೆ ಅಥವಾ ಅಶುಭ ಆಗಬಹುದಾ ಅಂತ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ನಲ್ಲಿ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ಪ್ರಾರಂಭ ಆಗುತ್ತೆ. ಈ ಹಿಂದೆ ಸಿ.ವಿ. ನಾಗೇಶ್ ಅವರ ವಾದ ಆಗಿದೆ. ಇದಕ್ಕೆ ಕೌಂಟರ್ ಅಟ್ಯಾಕ್ ಇವತ್ತು SPP ಅವರಿಂದ. ನಿಮಗೆಲ್ಲ ಗೊತ್ತು, ಮಧ್ಯಂತರ ಬೇಲ್ ಮೇಲೆ ನಟ ದರ್ಶನ್ ಅವರು ಹೊರಗಡೆ ಇರೋದು. ಅದು ಕೂಡ ಬೆನ್ನು ನೋವಿನ ಸಮಸ್ಯೆ ಹೇಳಿದ್ರು. ತತ್ಕ್ಷಣಕ್ಕೆ ಸರ್ಜರಿ ಆಗಲೇಬೇಕು ಅಂತ ಹೇಳಿದ್ರು. ಬಟ್ ಇಲ್ಲಿ ತನಕ ಸರ್ಜರಿ ಆಗಲೇ ಇಲ್ಲ. ಇದೆಲ್ಲವನ್ನ ಕೂಡ ಕೋರ್ಟ್ ಗಮನಿಸ್ತಾ ಇರುತ್ತೆ ಅನ್ನುವಂತಹ ವಿಚಾರ. ಹಾಗಾಗಿ ರೆಗ್ಯುಲರ್ ಬೇಲ್ಗೆ ಇದು ಕೂಡ ಕಂಟಕ ಆಗುವ ಸಾಧ್ಯತೆ ಇದೆ ಅಂತ ಕೆಲವರು ವಿಶ್ಲೇಷಣೆ ಕೂಡ ಮಾಡಿದ್ದು ಉಂಟು. ಹಾಗಾಗಿ ಕೋರ್ಟ್ ಯಾವ ರೀತಿ ಇದನ್ನ ನೋಡುತ್ತೆ ಅನ್ನೋದು ಬಹಳ ಕುತೂಹಲ. ಸಿ.ವಿ. ನಾಗೇಶ್ ಅವರ ವಾದ ಹೇಗಿತ್ತು ಅಂತ ಅಂದ್ರೆ ಕಿಡ್ನಾಪೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ವಾದ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಎಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ ವಾದ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರ ಪಾತ್ರನೇ ಇಲ್ಲ ಅನ್ನುವಂತಹ ವಾದ. ಹಾಗಾಗಿ SPP ಅವರ ಕೌಂಟರ್ ಹೇಗಿರುತ್ತೆ ಕಾದ್ ನೋಡೋಣ.